ಹಾಯ್ ಹೆಲೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಗಿಲ್ಲಿ ಮತ್ತು ಕಾವ್ಯ ಶೈವ ಕ್ರೇಜ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಆದರೆ ಈಗ ಎಲ್ಲರ ಮನಸ್ಸಿನಲ್ಲಿರೋ ದೊಡ್ಡ ಪ್ರಶ್ನೆ ಅಂದರೆ ಎಲ್ಲಿ ನೋಡಿದ್ರು ಇವರಿಬ್ಬರು ಜೊತೆಯಾಗಿ ಇರ್ತಾರಲ್ಲ ಯಾಕೆ ಅಂತ. ರುದ್ರಾ ಮಾಸ್ಟರ್ ಮದುವೆ ಇರಲಿ ಅಥವಾ ಹಂಪಿ ಉತ್ಸವ, ಗಿಲ್ಲಿ ಪಕ್ಕ ಕಾವ್ಯ ಇರಲೇಬೇಕು. ಇದು ಬರೀ ಫ್ರೆಂಡ್ಶಿಪ್ಪಾ ಅಥವಾ ಮದುವೆ ತನಕ ಹೋಗುತ್ತಾ? ಈ ವಿಡಿಯೋದ ಕೊನೆಯಲ್ಲಿ ನಾವು ರಿವೀಲ್ ಮಾಡೋ ಒಂದು ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅದಕ್ಕೂ ಮುಂಚೆ ನೀವು ಏನಾದರೂ ಇವರಿಬ್ಬರು ಫ್ಯಾನ್ಸ್ ಆಗಿದ್ರೆ ಅವರಿಬ್ಬರು ಮದುವೆ ಆಗಬೇಕಾ ಏನು ಅಂತ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಗಿಲ್ಲಿ ಅವರಿಗೆ ಸಾವಿರಾರು ಆಫರ್ಗಳು ಬರ್ತಿವೆ. ಆದರೆ ವಿಶೇಷ ಏನು ಅಂದರೆ ಯಾವ ಫಂಕ್ಷನ್ಗೆ ಹೋದರೂ ಗಿಲ್ಲಿ ತಮ್ಮ ಹಳೆ ಫ್ರೆಂಡ್ಸ್ ರಘು ಮತ್ತು ರಕ್ಷಿತಾ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಬದಲಾಗಿ ಕಾವ್ಯ ಅವರೇ ಜೊತೆಯಲ್ಲಿರ್ತಾರೆ. ಇತ್ತೀಚೆಗೆ ನಡೆದ ಮದುವೆ ಸಮಾರಂಭದಲ್ಲಂತೂ ಇಬ್ರು ಕೆಮಿಸ್ಟ್ರಿ ನೋಡಿ ಜನ ಇವರೇನು ಜೋಡಿ ಹಕ್ಕಿಗಳ ಅಂತ ಕೇಳ್ತಿದ್ದಾರೆ. ರಘು ಅನ್ಫಾಲೋ ಮಾಡಿದ್ದಕ್ಕೂ ಗಿಲ್ಲಿ ಕಾವ್ಯ ಜೊತೆ ಇಷ್ಟು ಕ್ಲೋಸ್ ಆಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ನೋಡಿ, ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ವಿಷಯ ಏನಂದರೆ ಗಿಲ್ಲಿ ಕೇವಲ ನಟನಲ್ಲ, ಅವನು ಒಬ್ಬ ಡೈರೆಕ್ಟರ್ ಕೂಡ. ಅವರು ಮುಂದೆ ಒಂದು ಮೂವಿನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಅವರ ಮುಂದಿನ ಸಿನಿಮಾದಲ್ಲಿ ಕಾವ್ಯ ಅವರೇ ಹೀರೋಯಿನ್ ಆಗ್ತಾರ ಅನ್ನೋ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಿದೆ. ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳೋದು ಕೇವಲ ವೈಯಕ್ತಿಕ ಕಾರಣಕ್ಕೆ ಅಲ್ಲ, ತಮ್ಮ ಹೊಸ ಪ್ರಾಜೆಕ್ಟ್ನ ಪ್ರಮೋಷನ್ಗಾಗಿ ಇರಬಹುದು ಅಂತಲೂ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಆಯೋಜಕರು ಇಬ್ಬರನ್ನು ಜೋಡಿಯಾಗಿ ಕರೆದರೆ ಮಾತ್ರ ದೊಡ್ಡ ಮಟ್ಟದ ಸಂಭಾವನೆ ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ ಕಾವ್ಯ ಜೋಡಿ ಮದುವೆ ಆಗ್ತಾರಂತೆ ಅಂತ ಎಲ್ಲ ಹರಿದಾಡ್ತಾ ಇದೆ. ಇತ್ತೀಚೆಗೆ ಈ ವಿಷಯ ಗಿಲ್ಲಿ ಮನೆ ತನಕ ತಲುಪಿದೆ. ಇತ್ತೀಚೆಗೆ ಗಿಲ್ಲಿ ತಾಯಿ ಮಾತನಾಡ್ತಾ, ನನ್ನ ಮಗ ಯಾರನ್ನೇ ಇಷ್ಟಪಡ್ತಾನೋ ಅವರನ್ನೇ ಸೊಸೆಯಾಗಿ ಸ್ವೀಕರಿಸ್ತೀನಿ ಅಂದಿದ್ದಾರೆ. ಇದು ಕಾವ್ಯ ಅವರಿಗೆ ನೀಡಿದ ಗ್ರೀನ್ ಸಿಗ್ನಲ್ ಅಂತ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಈ ಕಡೆ ರಘು ಮತ್ತು ರಕ್ಷಿತಾ ಅವರಿಗೆ ಈ ಜೋಡಿ ಬಗ್ಗೆ ಅಸಮಾಧಾನ ಇದೆ. ಅವರು ಇಂಟರ್ವ್ಯೂದಲ್ಲೂ ರಕ್ಷಿತಾ ಅಂತೂ ಅಷ್ಟೇನೆ, ಅವರಿಬ್ರು ಜೋಡಿ ನನಗೆ ಇಷ್ಟ ಅಲ್ಲ ಅಂತಾನೆ ಹೇಳಿಬಿಟ್ಟಿದ್ದಾರೆ. ಗೆದ್ದ ಮೇಲೆ ಗಿಲ್ಲಿ ಹಳೆ ಗೆಳೆಯರನ್ನ ಬಿಟ್ಟು ಕಾವ್ಯ ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋ ಟ್ರೋಲ್ ಕೂಡ ನಡೀತಾ ಇದೆ. ಆದರೆ ಸೋಷಿಯಲ್ ಮೀಡಿಯಾ ಟ್ರೋಲ್ಗಳು ಏನೇ ಇರಲಿ, ಅಸಲಿ ವಿಷಯ ಏನು ಅಂದರೆ ಗಿಲ್ಲಿ ಮತ್ತು ಕಾವ್ಯ ಈಗ ಕೇವಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲ, ಅವರೊಂದು ಬ್ರ್ಯಾಂಡ್ ಆಗಿದ್ದಾರೆ. ಅವರು ಒಟ್ಟಿಗೆ ಕಾಣಿಸ್ಕೊಂಡಷ್ಟು ಅವರ ವ್ಯಾಲ್ಯೂ ಹೆಚ್ಚಾಗತ್ತೆ. ಹಾಗೆ ಎಲ್ಲ ಆಯೋಜಕರು ಕೂಡ ಅವರಿಬ್ಬರು ಒಟ್ಟಾಗೆ ಬರಬೇಕಂದ್ರೆ ಅವರು ಏನು ಮಾಡೋಕ್ಕಾಗತ್ತೆ ಹೇಳಿ? ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ರಘು ಜೊತೆಗಿನ ಸ್ನೇಹ ಉಳಿಸ್ಕೊಳ್ಬೇಕಾ ಅಥವಾ ಕಾವ್ಯ ಜೊತೆಗಿನ ಸ್ನೇಹ ಉಳಿಸ್ಕೊಳ್ಬೇಕಾ, ಇಲ್ಲ ಇಬ್ಬರನ್ನೂ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾ? ತಪ್ಪದೆ ಕಮೆಂಟ್ ಮಾಡಿ. ಇದೇ ಥರ ಗಾಸಿಪ್ಗಳ ವಿಷಯಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.